ನೋಡಿ ಸ್ವಾಮಿ, 7 ಗುಂಟೆನಾರು ಇಟ್ಕೊಳ್ಳಿ, 70 ಗುಂಟೆನಾರು ಇಟ್ಕೊಳ್ಳಿ, ಅದು ಅವ್ರ ತಂದೆ ಜಾಗ. ಬಹಳ ಹಿಂದಕ್ಕೆ ನಾವು ಅದನ್ನೇ ಹೇಳಿದ್ವಿ, ಪಾರ್ಟಿಷನ್ ಸೂಟ್ ಬಂದ್ರೆ ಅವನು ನಮಗ್ ಫೀಸ್ ಕೊಡಪ್ಪ ಅಂದ್ರೆ, ಇಲ್ಲ ಸಾಹೇಬ್ರೆ ಕೇಸೆಲ್ಲ ಗೆದ್ಮೇಲೆ ನಿಮ್ಗೊಂದು ಪೋರ್ಷನ್ ಕೊಟ್ಬಿಡ್ತೀನಿ ಅಂತ ನಮ್ ಗುರುಗಳು ಯಾವಾಗ ಹೇಳೋರು. ನೀನ್ ನಿಮ್ಮ ಅಪ್ಪನ ಮಗ, ನಾನಲ್ಲ ಅಂತ. Therefore, question of is that ಅದು ನಾವು ಮಾಡ್ಬೇಕು. So we should only act in that. We should know our positions. Therefore, let them enjoy their property. Here is, that's what I am saying. Our papa ಅವ್ರಿಗೆ ಸೀನಿಯರ್ ಹೇಳಿದ್ವಿ ನಾವು, ನಮ್ ದೇಶದೊಳಗಡೆಗೆ ಅವ್ರ ಜಾಗನ ಅವರು ಸಮರ್ಪಕವಾಗಿ ಭಾಗ ಮಾಡ್ಕೊಂಡು ಎಂಜಾಯ್ ಮಾಡೋದಕ್ಕೆ 35 ವರ್ಷ ತೆಗೆದುಕೊತಾ ಇದೀವಿ ಅಂದ್ರೆ, is it a system that is efficacy? ಹೌದಪ್ಪ. ಇಬ್ಬರು ಜಗಳ ಮೂರನೇ ಲಾಭ. ಕೆಲವ್ರದ್ದು ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ಹೇಳ್ಕೊಂಡು ಹೋದ್ರು ಪರವಾಗಿಲ್ಲ, ನಿಂದ್ ಒಂದ್ಕೊಂಡು ಹೋಗ್ಲಿ ಅಂತ, ನಾನ್ ಬದುಕಿರೋ ತನಕ ಅದ್ರಲ್ಲಿ 1 ಇಂಚ್ ಜಾಗ ಕೊಡಲ್ಲ ಅಂತ. ಅಲ್ಲಿ ಕೂತ್ಕೊಂಡು ಕಡ್ಲೆಕಾಯಿ ತಿಂತ ಇದನ್ನ ಅಂಗಡಿ ಮುಂದೆ ಹೇಳ್ತಾ ಕೂತಿರ್ತಾನೆ. ಅಲ್ಲಿ ಕೂತಿರೋರು ಇವನ್ ತರದವ್ರು 4 ಜನ ಮಾಡಕ್ ಬೇರೆ ಕೇಮೆ ಇಲ್ದಿದ್ದವ್ರು ಹಾ ಅಂತಿರ್ತಾರೆ. ಅದಕ್ಕೆ ತಕ್ಕನಂಗ್ ನಮ್ಗೆ ಇಲ್ಲೇನಾಯ್ತು ಕೇಸು ಅಂತಂದ್ರೆ, ವರ್ಷಕ್ಕೆ 3 ಹಿರಿಂಗು. ಆ 3ರಲ್ಲಿ 2 ಹಿರಿಂಗು ಪಿಒ ಲೀವು, ಇನ್ನೊಂದು ಲೀವು ಕಾಲಾನು, ಇನ್ನೊಂದು ಲೀವು ಸೇಮ್ ಬೈ. issues finally by cost and issues by. What is the meaning of these things? It should be done within no time. It should be done in no time. ಎಲ್ರೂ ಕೂಡ ಸಹಕಾರ ಕೊಡಬೇಕು. ಬರೇ ಜಡ್ಜ್ ಒಬ್ರು ಕೂತ್ಕೊಂಡು ಅವಸರ ಪಡಿಸೋದ್ರಿಂದ ಏನಾಗಲ್ಲ. ಇಲ್ಲೆಲ್ಲ ಅನುಕೂಲ ಆಗಿದ್ ಕೇಸೊಳಗಡೆ ನಿಮ್ಗೆ ಸಂತೋಷ ಆಗುತ್ತೆ. ಅನನುಕೂಲ ಆದ ತಕ್ಷಣ ಅಲ್ಲಿ ಹೊರಗಡೆ ಹೋಗ್ತೀರಿ. ನಿಮ್ ತರನೇ ಅನನುಕೂಲ ಆಗಿರೋ 10 ಜನ ಸಿಗ್ತಾರೆ. ಏನ್ ಹಿಂಸೆನಪ್ಪ, ಯಾವಾಗ RFA ಇಂದ ಚೇಂಜ್ ಆಗ್ತಾರೋ ಸಾಕು ಅಲ್ವಾ. 8 ವರ್ಷ 10 ವರ್ಷ ಸಮನ್ಸ್ ಜಾರಿ ಆಗೋದಿಲ್ಲ, ನೋಟಿಸ್ ಜಾರಿ ಆಗೋದಿಲ್ಲ ಅಂದ್ರೆ, is it an effective system? It should be stopped, no? That's the only anxiety, that's the only worry, that's the only concern. All right, I can also be saying that 4 weeks, 2 weeks, list will be over by 12:30, go home, go to the chambers, spend it in the easy time. What is the use? What is the use, you tell me? I'll become another Sanjay Manjrekar, who will say that this ball must be hit 6. When he was sent to the playing, he did not score any run. ಏನ್ ತಿಳ್ಕೊಬೇಡಿ, ಅದನ್ನ ಆ ಕೇಸು ಅಷ್ಟೇನೆ, ನಿಮ್ಗೆ ಆ ಕೇಸು ಅಷ್ಟೇನೆ. 10 ಗಂಟೆ ಅಂದಿದ ತಕ್ಷಣ ಟಪರ್ ಅಂತ ಚೆಕ್ ಆಗೋಯ್ತದೆ. ಗೊತ್ತಾಯ್ತಲ್ಲ? ಇದು ಬಿಟ್ರೆ 30ನೇ ತಲೆಮಾರು ಬರುತ್ತೆ. ಮತ್ತೆ 10 ಗಂಟೆ 20 ಗಂಟೆ ಒಬ್ಬನಿಗೆ ಇದ್ದಿದ್ದನ್ನ 10 ಗಂಟೆ ಅಂದಾಗ ಆ ರಾಜ್ಕುಮಾರ್ನ ಕರ್ಸಿ ಕೇಳಿ ಓಪನ್ ಕೋರ್ಟ್ ಅಲ್ಲಿ ಒಪ್ಸಿದ್ದೆ ಅದಕ್ಕೋಸ್ಕರ. ಗೊತ್ತಾಯ್ತಲ್ಲ? ಇಟ್ಸ್ ಓಕೆ. ಕಷ್ಟ ಆಗುತ್ತದೆ. ಅವಕಾಶ ಇದ್ದಾಗ ಏನಿದೆಯೋ ಅದನ್ನ ಮಾಡ್ಬಿಡ್ಬೇಕು.